ओम कृष्णाय वासुदेवाय हरये परमात्मने प्रणतक्लेशनाशाय गोविंदाय नमो नमः। विष्णुपत्नी महामाये महापुरुषलक्षणे प्रिये थामे महाभागे लोकमातर नमोस्तुते। ऋतत्वाद्भात्मके विष्णावथवापि जगद्भृतेः भरतो वायुरुद्दिष्टः भारती तत्सरस्वती। महत्वाद्भारवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते। श्रीगुरुभ्यो नमः। अथ प्रवर्तमानः भागः द्वितीयः ಎರಡನೇದು महाप्रस्थानपर्वणः। अर्जुनः द्वारवत्याः निर्गतः हस्तिनावतीम् आजगाम। तत्र च सर्वमपि वृत्तान्तम् अग्रजाय धर्मराजाय निवेदयामास। द्वारवत्यां वर्तमानाः सर्वेपि मिथः परस्परं निहत्य पंचत्वं प्रापुः। इदानीं केवलं चतुः पंचावशेषिताः। गोविंदेन कृष्णेन अभिहितानि वाक्यानि मे मम संतापं परिहरन्ति, अतः जीवामि अद्यापि इति। भागवतस्य प्रथमस्कन्धस्य चतुर्दशे अध्याये यः विषयः कथितः स एव गते दिवसे सर्वैरस्माभिः प्राश्रावि। ಹಸ್ತಿನಾವತಿಯಿಂದ ಮರಳಿ ಬಂದಂಥ ಅರ್ಜುನ ಧರ್ಮರಾಜನಿಗೆ ನಡೆದಿದ್ದೆಲ್ಲವನ್ನು ವರ್ಣಿಸಿದ. ಮುಂದೆ ಪಾಂಡವರು ಏನು ಮಾಡಿದರು ಅನ್ನೋದನ್ನ ಭಾಗವತಕ್ಕೆ ಅನುಸಾರವಾಗಿ ಮತ್ತು ಮಹಾಭಾರತಕ್ಕೆ ಅನುಸಾರವಾಗಿ ನಾವೀಗ ನೋಡೋಣ. ನಿನ್ನೆ ನಾವು ನೋಡಿದ್ದು ಭಾಗವತದ 1ನೇ ಸ್ಕಂದದ 14ನೇ ಅಧ್ಯಾಯಕ್ಕೆ ಅನುಸಾರವಾಗಿ. ಇನ್ನು ಮುಂದೆ ಮಹಾಭಾರತ ಮತ್ತು ಭಾಗವತ ಎರಡನ್ನೂ ಒಟ್ಟು ಮಾಡಿಕೊಂಡು ಒಟ್ಟಾರೆ ಕಥಾಭಾಗವನ್ನು ಅವಲೋಕಿಸೋಣ ಈ ಮಹಾಪ್ರಸ್ಥಾನದ ಪರ್ವತದ ಕುರಿತಾಗಿ. ವಾಸುದೇವಾಂಗ್ರಭಿಧ್ಯಾನ ಪರಿಬ್ರಹ್ಮಿತರಂ ಹಸ ಭಕ್ತ್ಯಾ ನಿರ್ಮತಿತಾಶೇಷ ಕಷಾಯ ಧಿಷಣೋರ್ಜುನ. ಇದು ಭಾಗವತದ 1ನೇ ಸ್ಕಂದದ 15ನೇ ಅಧ್ಯಾಯದ ಮೊದಲ ಶ್ಲೋಕ. ಅರ್ಜುನ ಅಪರೋಕ್ಷ ಜ್ಞಾನಿಯೇ ಹೌದು, ಆದರೆ ಈ ಜಗತ್ತಿನಲ್ಲಿ ಹುಟ್ಟಿ ಬಂದಿದ್ದರಿಂದ ಅನೇಕ ಥರದ ಕಲ್ಮಶಗಳು ಅವನಿಗೂ ಕೂಡ ಅಂಟ್ಕೊಂಡಿದ್ದವು. ಆದರೆ ಮತ್ತೆ ಕುರುಕ್ಷೇತ್ರದ ಯುದ್ಧದ ಪ್ರಸಂಗದಲ್ಲಿ ಗೀತಾಜ್ಞಾನವನ್ನು ಪಡೆದು ಅವನು ತನ್ನ ಅಂತಃಕರಣವನ್ನು ಶುದ್ಧ ಮಾಡಿಕೊಂಡ. ಮತ್ತೆ ಆ ಅರ್ಜುನನಿಂದ ಹಾಗೆ ನಾರದರಿಂದ ಈ ನಡೆದ ಸಂಗತಿಯನ್ನೆಲ್ಲ ಧರ್ಮರಾಜ ಕೇಳಿದ್ದ. ಕೇಳಿಕೊಂಡಂತಹ ಧರ್ಮರಾಜ ಮೊದಲಾದವರು ಸ್ವರ್ಗಕ್ಕೆ ಪ್ರಯಾಣಕ್ಕೆ ಸಿದ್ಧರಾದರು. ಸ್ವಪಥಾಯ ಮತಿಂ ಚಕ್ರೆ ನಿವೃತ್ತಾತ್ಮ ಯುಧಿಷ್ಠಿರ. ಯಾಕೆಂದ್ರೆ ಕೃಷ್ಣ ಭೂಲೋಕವನ್ನು ಬಿಟ್ಟು ಹೋದ ಕೂಡಲೇ ಎಲ್ಲ ಕಡೆ ಕಲಿಯ ಸಂಚಾರ ಪ್ರಾರಂಭ ಆಯಿತು. ಕಲಿ ಎಲ್ಲರ ಬುದ್ಧಿಯನ್ನು ಕೂಡ ಕಲುಷಿತ ಮಾಡಲಿಕ್ಕೆ ತೊಡಗಿದೆ. ಲೋಭ, ಸತ್ಯ, ಕಪಟ, ಹಿಂಸೆ ಮೊದಲಾದ ಎಲ್ಲ ಕಡೆ
ತುಂಬಿಕೊಂಡಿತ್ತು. ಇನ್ನು ತಾವೆಲ್ಲರೂ ಮಹಾಪ್ರಸ್ಥಾನಕ್ಕೆ ಹೋಗಬೇಕು ಅಂತ ಯುಧಿಷ್ಠಿರ ತೀರ್ಮಾನಿಸಿದ. ಗಮನಾಯ ಪರ್ಯಧಾತ್. ಮಹಾಭಾರತದಲ್ಲಿ ಜನಮೇಜಯ ಕೇಳ್ತಾನೆ, ಏವಂ ವೃಷ್ಣ್ಯಂಧಕ ಕುಲೆ ಶುತ್ವ ಮೌಸಲಮಾಹವಂ ಪಾಂಡವ ಕಿಮಕುರುವಂತ ತಥಾ ಕೃಷ್ಣೇ ದಿವಂಗತೆ. ಪಾಂಡವರು ಏನು ಮಾಡಿದರು ಅಂತ. ಆಗ ವೈಶಂಪಾಯನರು ಹೇಳ್ತಾರೆ, ಧರ್ಮರಾಜ ಈ ಅರ್ಜುನನಿಗೆ ಹೇಳಿದಂತೆ, ಕಾಲಃ ಪಚತಿ ಭೂತಾನಿ ಸರ್ವಾಣ್ಯೇವ ಮಹಾಮತೆ ಕಾಲಪಾಶಮಹಮ್ಮನ್ಯೇ ತ್ವಮಪಿ ದ್ರಷ್ಟುಮರ್ಹಸಿ. ಕಾಲ ಎಲ್ಲ ಪ್ರಾಣಿಗಳನ್ನು ಕೂಡ ತನ್ನ ಒಳಗಿಟ್ಕೊಂಡು ಬೇಯಿಸ್ತದೆ. ಜಗತ್ತಿನ ನಾಶಕ್ಕಾಗಿ ಅದು ಇದೆಲ್ಲವನ್ನೂ ಮಾಡ್ತಿರ್ತದೆ. ನೀನು ಕೂಡ ಕಾಲಪಾಶದ ಮಹಿಮೆಯನ್ನ ಕಂಡೇ ಇದ್ದಿ. ನಾವೆಲ್ಲರೂ ಕಾಲದ ಅಧೀನರಾಗಿದ್ದೇವೆ ಅಂತ ಧರ್ಮರಾಜನು ಕೂಡ, ಧರ್ಮರಾಜ ಮತ್ತು ಅರ್ಜುನ ಇಬ್ಬರು ಪರಸ್ಪರ ಮಾತನಾಡಿಕೊಂಡ್ರು. ಅರ್ಜುನನಿಗೂ ಅದು ಮನವರಿಕೆ ಆಯಿತು. ಇನ್ನು ನಾವೆಲ್ಲರೂ ಕೂಡ ಇಲ್ಲಿಂದ ತೆರಳಬೇಕು, ಮಹಾಪ್ರಸ್ಥಾನಕ್ಕೆ ಸಿದ್ಧರಾಗಬೇಕು, ಈ ಭೂಲೋಕವನ್ನು ಬಿಟ್ಟು ಹೋಗಬೇಕು ಅಂತ ಅವರು ತೀರ್ಮಾನಿಸಿದರು. ಯುಯುತ್ಸು ಇವನು ಧೃತರಾಷ್ಟ್ರನ ಒಬ್ಬ ಮಗ. ಅವನನ್ನ ಕರೆದು ಸಮಸ್ತ ರಾಜ್ಯವನ್ನು ಅವನಿಗೆ ಒಪ್ಪಿಸಿದರು. ಮತ್ತೆ ಪರೀಕ್ಷಿತರಿಗೆ ಪಟ್ಟ ಕಟ್ಟಿದರು. ಪರೀಕ್ಷಿತನ ಜವಾಬ್ದಾರಿಯನ್ನ, ಅವನನ್ನು ಮುನ್ನಡೆಸುವಂಥ ಹೊಣೆಗಾರಿಕೆಯನ್ನ ಆ ಯುಯುತ್ಸುವಿಗೆ ಕೊಟ್ಟಿದ್ರು. ಸುಭದ್ರೆಗೆ ಹೇಳಿದಂತೆ, ಏಷ ಪುತ್ರಸ್ಯ ಪುತ್ರಸ್ತೆ ಕುರುರಾಜೋ ಭವಿಷ್ಯತಿ ಯದೂನಾಂ ಪರಿವೇಶೇಶ್ಚ ವಜ್ರೋ ರಾಜ ಕತಶ್ಚಃ. ನಿನ್ನ ಮಗ ಅಭಿಮನ್ಯು, ಅವನ ಮಗ ಈ ಪರೀಕ್ಷಿತ, ಅವನಿಗೆ ಕುರು ದೇಶಕ್ಕೆ ಒಡೆಯನಾಗ್ತಾನೆ. ಮುಂದೆ ಕೃಷ್ಣನ ಮರಿಮಗ ವಜ್ರ, ಅವನು ಯದುಗಳಿಗೆ ಅಧಿಪತಿಯಾಗಿರ್ತಾನೆ. ಹೀಗೆ ಪಾಂಡವರು ಆ ಸುಭದ್ರೆಗೆ ಹೇಳಿದರು, ನೀನು ಇವರನ್ನು ರಕ್ಷಿಸಬೇಕು, ಯಾವತ್ತೂ ಕೂಡ ಅಧರ್ಮದ ಕಡೆಗೆ ಮನಸ್ಸು ಮಾಡಬೇಡ. ಇಲ್ಲಿ ಒಂದು ಅಪಪಾಠ ಇದೆ. ಅಭಿಷಿಚ್ಯ ಹಸ್ತಿನಪುರೇ ಶಕ್ರಪ್ರಸ್ಥೇಚ ಯಾದವ ಅಂತ. ವಜ್ರೋ ರಾಜ ತ್ವಯಾ ರಕ್ಷ ಮಾಚ ಅಧರ್ಮೇ ಮನಃಕೃತ ಅಂತ. ಧರ್ಮರಾಜ ಸುಭದ್ರೆಗೆ ಹೇಳಿದಂಥ ಮಾತಿದು. ಪಾಠ ಸರಿ ಇಲ್ಲ ಅಲ್ಲಿ. ಹಸ್ತಿನಪುರ, ಹಸ್ತಿನಾವತಿಯಲ್ಲಿ ಮತ್ತೆ ಶಕ್ರಪ್ರಸ್ಥೆ ಅಂದ್ರೆ ಇಂದ್ರಪ್ರಸ್ಥದಲ್ಲಿ, ಹೀಗೆ ಅರ್ಥ ಅದಕ್ಕೆ. ಅಭಿಷಿಚ್ಯ ಅಂದ್ರೆ ಅಭಿಷೇಕ ಮಾಡಿ, ಈ ಪಾಠ ಇಟ್ಕೊಂಡಿದ್ದಾರೆ. ಹಸ್ತಿನಾಪುರಕ್ಕೆ ಸಮೀಪ ಇರುವಂತಹ ಶಕ್ರಪ್ರಸ್ಥದಲ್ಲಿ, ಇಂದ್ರಪ್ರಸ್ಥದಲ್ಲಿ ಯಾದವರಾಜನಾದಂತಹ ವಜ್ರ ಈಗ ವಜ್ರನನ್ನ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿದ್ದಾರೆ. ಮತ್ತೆ ಅವನು ನಿನ್ನಿಂದ ಯಾವತ್ತೂ ಕೂಡ ಸುರಕ್ಷಿತನಾಗಿರ್ಬೇಕು, ಅಧರ್ಮದಲ್ಲಿ ಯಾವತ್ತೂ ಕೂಡ ನೀನು ಮನಸ್ಸನ್ನು ಮಾಡಬೇಡ ಅಂತ ಆ ಪಾಂಡವರು ಸುಭದ್ರೆಗೆ ಹೇಳಿದರು ಅಂತ ಹೀಗಲ್ಲಿ ಕಾಣಿಸೋದು. ಅಭಿಷಿಚ್ಯ ಅನ್ನುವ ಪಾಠದ ಬದಲಾಗಿ ಪರೀಕ್ಷಿದ್ಧಸ್ತಿನಪುರೇ ಶಕ್ರಪ್ರಸ್ಥೇಜ ಯಾದವ ಅಂತ ಇದು ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ ಮತ್ತೆ ಉತ್ತರ ಭಾರತದ ಪಾಠದಲ್ಲಿ ನಮ್ಗೆ ಕಾಣಿಸುವಂತ ಇನ್ನೊಂದು ಶಬ್ದ. ಅಭಿಷಿಚ್ಯ ಅನ್ನೋ ಶಬ್ದದ ಬದಲು ಪರೀಕ್ಷಿತ ಅಂತ. ವೈಷ್ಣವ ಪಾಠ ಒಂದರಲ್ಲಿ ಪರೀಕ್ಷಿತ್ ಹಸ್ತಿನಪುರ ಅಂತಿದೆ, ಅಭಿಷಿಚ್ಯ ಹಸ್ತಿನಪುರ ಅಂತಿದೆ, ಉಳಿದೆಲ್ಲ ಕಡೆ ಪರೀಕ್ಷಿತ್ ಹಸ್ತಿನಪುರ ಅಂತಿದೆ. ವೈಷ್ಣವ ಪಾಠದಲ್ಲಿ ಏನು ಅಭಿಷಿಚ್ಯ ಅಂತಿದೆ, ಅದು ತಪ್ಪು ಪಾಠ. ಅದು ಅನ್ವಯಕ್ಕೆ ಆಕಾಂಕ್ಷೆಗೆ ಹೊಂದಾಣಿಕೆ ಕಾಣುವಂಥದ್ದಲ್ಲ, ಅಪಪಾಠ. ಅದನ್ನು ತೆಗೆದು ಬಿಸಾಕಿ ಹಸ್ತಿನಾವತಿಯಲ್ಲಿ ಪರೀಕ್ಷಿತ ರಾಜನಾಗಿರ್ತಾನೆ, ಮತ್ತೆ ಇಂದ್ರಪ್ರಸ್ಥದಲ್ಲಿ ಯಾದವ ವಜ್ರ ರಾಜನಾಗಿರ್ತಾನೆ. ನೀನು
ಇವರಿಬ್ಬರನ್ನು ರಕ್ಷಿಸಬೇಕು, ಅಧರ್ಮದಲ್ಲಿ ಮನಸ್ಸು ಮಾಡಬೇಡ ಅಂತ ಧರ್ಮರಾಜ ಹೇಳಿದ ಅಂತ. ಇದು ಸರಿಯಾದ ಪಾಠ. ಮುಂದೆ ಯುಧಿಷ್ಠಿರ ಇಷ್ಟನ್ನೆಲ್ಲ ಹೇಳಿ ಕೃಷ್ಣನಿಗೆ ಮತ್ತು ವಸುದೇವನಿಗೆ, ಬಲರಾಮ ಮೊದಲಾದವರಿಗೆ ಎಲ್ಲಿಗೂ ಕೂಡ ಜಲತರ್ಪಣವನ್ನು ಕೊಟ್ಟ, ಎಲ್ಲಿಗೂ ಕೂಡ ಶ್ರಾದ್ದವನ್ನು ಮಾಡಿದ. ಮುಂದೆ ವೇದವ್ಯಾಸರು, ನಾರದರು, ಮಾರ್ಕಂಡೇಯರು, ಭರದ್ವಾಜರು, ಯಾಜ್ಞವಲ್ಕ್ಯರು ಮೊದಲಾದವರನ್ನೆಲ್ಲ ಕರೆಸಿದ್ದ. ಅವರೆಲ್ಲಿಗೂ ಕೂಡ ಭೋಜನವನ್ನ ಮಾಡಿಸಿದ. ಅಭೋಜಯತ್ ಸ್ವಾದು ಭೋಜ್ಯಂ ಕೀರ್ತಯಿತ್ವಾಚ ಶಾರ್ಂಗಿಣಂ. ಮುಂದೆ ಬ್ರಾಹ್ಮಣರಿಗೆ ರತ್ನ, ವಸ್ತ್ರ, ಗ್ರಾಮ ಇತ್ಯಾದಿಗಳನ್ನು ಸಾವಿರಾರು ಸಂಖ್ಯೆಯಲ್ಲಿ ದಾನ ಮಾಡಿದ. ಗುರುಗಳಾದಂತಹ ಕೃಪಾಚಾರ್ಯರಿಗೆ ಪೂಜೆಯನ್ನು ಸಲ್ಲಿಸಿದ. ಪರೀಕ್ಷಿತನನ್ನ ನೀವು ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿ ಅಂತ ಅವರಿಗೆ ಹೇಳಿದೆ. ತಾನೇನು ಇನ್ನು ಮುಂದೆ ಮಾಡಬೇಕು ಅಂತಿದ್ದೀನಿ ಅನ್ನೋದನ್ನೆಲ್ಲ ಯುಧಿಷ್ಠಿರ ಆಲೋಚನೆ ಮಾಡಿದಂತೆ. ಭಾಗವತನು ಹಾಗೆ ಹೇಳ್ತದೆ, ಸ್ವರಾಟ್ ಪೌತ್ರಂ ವಿನೀತಂ ತಮ್ಮ ಆತ್ಮನೋ ಅನವಮಂ ಗುಣೈಹಿ ತೋಯನೀವ್ಯಾ ಪತಿಂ ಭೂಮಿ ಅಭ್ಯಸಿಂಚಿತ್ ಗಜಾಹ್ವಯೇ. ಪರೀಕ್ಷಿತನನ್ನ ಹಸ್ತನಾವತಿಯಲ್ಲಿ ಪಟ್ಟಾಭಿಷಿಕ್ತನನ್ನು ಮಾಡಿದ. ಮುಂದೆ ಮಧುರಾಯಾಮ್ ತಥಾ ವಜ್ರಂ, ವಜ್ರನನ್ನ ಮಧುರೆಯಲ್ಲಿ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿದ ಅಂತ ಭಾಗವತ ಹೇಳ್ತದೆ. ಮಧುರೆಯಲ್ಲಿ ಪಟ್ಟಾಭಿಷೇಕ ಮಾಡಿದ ಅನ್ನೋದಕ್ಕಿಂತ ಇಂದ್ರಪ್ರಸ್ಥದಲ್ಲಿ ಪಟ್ಟಾಭಿಷೇಕ ಮಾಡಿದ ಅಂತ ಏನು ತಾತ್ಪರ್ಯ ನಿರ್ಣಯದಲ್ಲಿ 32ನೇ ಅಧ್ಯಾಯದ 52ನೇ ಶ್ಲೋಕ ಹೇಳುವಂತೆ, ತಮ್ ಶೂರಸೇನ ಇಂದ್ರಪ್ರಸ್ಥ ರಾಜಾನ ಮಕರೋದ್ ವಶಿ. ಕೃಷ್ಣನ ಮರಿಮಗ ಅನಿರುದ್ಧನ ಮಗ ವಜ್ರನನ್ನ ಶೂರಸೇನ ದೇಶ ಅಂದ್ರೆ ಯಾದವ ದೇಶ ಮತ್ತು ಇಂದ್ರಪ್ರಸ್ಥ ರಾಜ್ಯಗಳಿಗೆ ರಾಜನನ್ನಾಗಿ ಮಾಡಿದ ಅಂತ. ಅದಲ್ಲದೆ ಭಾಗವತದ 11ನೇ ಸ್ಕಂದದಲ್ಲಿಯೂ ಕೂಡ 31ನೇ ಅಧ್ಯಾಯ ಅಲ್ಲಿ 25ನೇ ಶ್ಲೋಕ, ಇಂದ್ರಪ್ರಸ್ಥಂ ಸಮಾವೇಶ ವಜ್ರಂ ತತ್ರಾಭಿಷೇಚಯತ್. ಯಾದವ ವಂಶದಲ್ಲಿ ಅಳಿದುಳಿದವ್ರನ್ನೆಲ್ಲ ಕರ್ಕೊಂಡು ಬಂದು ಇಂದ್ರಪ್ರಸ್ಥದಲ್ಲಿಟ್ಟು ಅಲ್ಲಿ ವಜ್ರನನ್ನ ಅಭಿಷಿಕ್ತನನ್ನಾಗಿ ಮಾಡಿದ ಅಂತ ಕಂಡು ಬಂದಿದೆ. ಆದ್ರಿಂದ ಭಾಗವತದ 11ನೇ ಸ್ಕಂದ ಮತ್ತೆ ಮಹಾಭಾರತ ತಾತ್ಪರ್ಯ ನಿರ್ಣಯದ 32ನೇ ಅಧ್ಯಾಯದ 52ನೇ ಶ್ಲೋಕ ಮತ್ತೆ ಮೌಸಲ ಪರ್ವದ 8-9ನೇ ಅಧ್ಯಾಯಗಳು ಇದನ್ನೆಲ್ಲ ಗಮನಿಸಿದ್ರೆ ಈ ವಜ್ರ ಇಂದ್ರಪ್ರಸ್ಥಕ್ಕೆ ರಾಜ್ಯನಾಗಿದ್ದ. ಅಲ್ಲೇ ಇದ್ದವನು ಇಂದ್ರಪ್ರಸ್ಥವನ್ನು ಮತ್ತೆ ಶೂರಸೇನ ದೇಶ ಮಥುರಾ ಮೊದಲಾದ ನಗರಗಳನ್ನು ಕೂಡ ಆಳ್ತಾ ಇದ್ದ ಅಂತ ತಿಳಿದುಕೊಳ್ಬೇಕು. ಮಥುರಾಯಾಮ್ ತಥಾ ವಜ್ರಂ ಅನ್ನುವ ಭಾಗವತದ 1ನೇ ಸ್ಕಂದಕ್ಕೆ ಮಥುರಾ ಅನ್ನುವ ಮಾತನ್ನು ಬಿಟ್ಟು ಇಂದ್ರಪ್ರಸ್ಥದಲ್ಲಿ ಅವನು ಇದ್ದು ಮಥುರಾ ಮೊದಲಾದ ದೇಶಗಳಿಗೆ ರಾಜನಾಗಿದ್ದ ಅಂತ ಅರ್ಥ ಮಾಡುವುದೇ ಯೋಗ್ಯವಾದದ್ದು. ಮಹಾಭಾರತ ಹೇಳುವಂತೆ ನಾನಿನ್ನ ವನವಾಸಕ್ಕೆ ಹೋಗುವನಿದ್ದೇನೆ ಅಂತ ಯುಧಿಷ್ಠಿರ ಹೇಳಿದಾಗ ಅವ್ರು ಯಾರೂ ಅದನ್ನು ಒಪ್ಪಲಿಲ್ಲ. ಆದರೆ ನಮ್ಮ ಕಾಲ ಇನ್ನ ಮುಕ್ತಾಯ ಕಾಣ್ತಾ ಇದೆ ಅಂತ ತಿಳಿದಾಗ ಧರ್ಮರಾಜ ವನವಾಸಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದ. ನಚರಾಜ ತಥಾಕಾರ್ಷೀತ್ ಕಾಲ ಪರ್ಯಾಯ ಧರ್ಮವಿತ್. ಎಲ್ಲರನ್ನೂ ಒಪ್ಪಿಸಿದ. ಕೃಷ್ಣ ಪರಂಧಾಮಕ್ಕೆ ಹೋಗಿರುವುದರಿಂದ ನಾನು ಕೂಡ ಹೊರಡಬೇಕಾದದ್ದು ಅನಿವಾರ್ಯ ಅಂತ ಅವನು ಅವರಿಗೆಲ್ಲರಿಗೂ ತನ್ನ ನಿರ್ಧಾರದ ಬಗ್ಗೆ ಮನವರಿಕೆ ಮಾಡಿಸಿದ. ಇಲ್ಲೊಂದು ಶ್ಲೋಕ, ಅದು ಕೆಲವು ಕಡೆ ಕಂಡು ಬರ್ತದೆ, ಕೆಲವು ಕಡೆ ಇಲ್ಲ. 21ನೇ ಶ್ಲೋಕ ಅದು ವೈಷ್ಣವ ಪಾಠದಲ್ಲಿದೆ, ಆದರೆ ಉತ್ತರ ಭಾರತದ ಪಾಠದಲ್ಲಿಲ್ಲ. TR ಕೃಷ್ಣಾಚಾರ್ಯ ಪಾಠದಲ್ಲಿ ಅದನ್ನು ಕಂಸದಲ್ಲಿ ಕೊಟ್ಟಿದ್ದಾರೆ. ಅದು ಅವರಿಗೆ ಮೂಲ ಪಾಠ ಹೌದೋ ಇಲ್ಲೋ ಅನ್ನೋದ್ರ ಬಗ್ಗೆ ಕೃಷ್ಣಾಚಾರ್ಯರಿಗೆ ವಿವಾದ ಇದ್ದಿರಬೇಕು. ಹಾಗಾಗಿ
ಅದನ್ನು ವಿವಾದಾಸ್ಪದ ಅಂತ ಅವರು ಪರಿಗಣನೆ ಮಾಡಿದ್ದಾರೆ. ಏನು ಶ್ಲೋಕ ಅಂದ್ರೆ ಅದು, ವರ್ತಮಾನೇ ವಿವಾದೇತು ವಾಸ್ತು ವಿಕ್ರಯಣಂ ಪ್ರತಿ ಧನೇಚ್ಛಾ ಯುಗಪತ್ ಪ್ರಾಪ್ತ ಕ್ಷೇತ್ರವತ್ ಸ್ವಾಮಿ ಭೂಭೃತಾಂ. ಪಾಂಡವರು ವನವಾಸಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿರುವ ಇದೇ ಸಂದರ್ಭದಲ್ಲಿ ಅಲ್ಲೊಂದು ವಿವಾದ ಏರ್ಪಡ್ತಂತೆ ಅವರ ರಾಜ್ಯದಲ್ಲಿ. ಒಂದು ಯಾವುದೋ ಮನೆಯನ್ನು ಒಬ್ಬ ಖರೀದಿ ಮಾಡಿದ್ದ. ಆ ಮೂಲ ಮಾಲೀಕನಿಗೂ ಮತ್ತು ಆ ಸ್ಥಳದಲ್ಲಿ ಅದನ್ನು ಖರೀದಿ ಮಾಡಿ ಬಂದು ಇದ್ದಂತಹ ವ್ಯಕ್ತಿಗೂ ಹಣದ ಬಯಕೆ ಉಂಟಾಯಿತು. ಧನೇಚ್ಛಾ ಯುಗಪತ್ ಪ್ರಾಪ್ತ ಅಂತ ಅಲ್ಲಿದೆ. ಹೀಗೆ ಆ ಶ್ಲೋಕ ಹೇಳ್ತದೆ, ಇದು ಕಲಿಯುಗದ ಲಕ್ಷಣ. ವಿವಾದ, ಆಸ್ತಿ ತಕರಾರುಗಳು ಇವೆಲ್ಲ ಕಲಿಯುಗದ ಲಕ್ಷಣಗಳು. ಆಗ ಸಹದೇವ ಹೇಳಿದಂತೆ ಕಲಿಯುಗ ಪ್ರಾಪ್ತ ಆಗ್ತದೆ ಅಂತ, ಧರ್ಮಕ್ಕೆ ಸಾಂಕರ್ಯ ಉಂಟಾಗಿದೆ ಅಂತ ಅವನು ಹೇಳಿದಾಗ ಯುಧಿಷ್ಠಿರ ಅದನ್ನು ಒಪ್ಕೊಂಡ. ತನ್ನ ಕಾಲ ಮುಗಿತು ಇನ್ನು ಅಂತ ತಿಳ್ಕೊಂಡ. ಅವನು ಉತ್ಸೃಜ್ಯ ಆಭರಣಾನ್ಯಂಗಾತ್ ಜಗೃಹೇ ವಲ್ಕಲಾನ್ಯುತ, ನಾರುಮಡಿಗಳನ್ನ ಉಟ್ಕೊಂಡ್ರಂತ ಅವರೆಲ್ಲ. ಈ ಶ್ಲೋಕ ಚೆನ್ನಾಗಿದೆ, ಆದರೆ ಆ ಶ್ಲೋಕದ ಸ್ವರೂಪ, ಅದರ ಪಾಠ ಅಷ್ಟು ಸ್ವಚ್ಛವಾಗಿಲ್ಲ. ಶ್ಲೋಕ ಪ್ರಕ್ಷಿಪ್ತವೋ ವಿಕ್ಷಿಪ್ತವೋ ಅದನ್ನು ಹೇಳೋದು ಕಷ್ಟ. ಅಂತೂ ಕಲಿಯುಗದಲ್ಲಿ ಇಂಥ ವಿವಾದಗಳು ಏರ್ಪಡ್ತಾವೆ ಯಾವತ್ತೂ ಕೂಡ, ಆಸ್ತಿ ಬಗ್ಗೆ, ಅಣ್ಣ ತಮ್ಮಂದರಲ್ಲಿ, ಪ್ರತಿಯೊಬ್ಬರಲ್ಲೂ ಕೂಡ. ಅಂತ ಇದೊಂದು ಕಲಿಯುಗದ ಒಂದು ಪ್ರಧಾನ ಲಕ್ಷಣ ಅಂತ ನಾವು ತಿಳ್ಕೊಳ್ಬಹುದು. ಧರ್ಮರಾಜ ನಾರುಮಡಿ ಹುಟ್ಟಾಗ ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಎಲ್ಲರೂ ಕೂಡ ತಮ್ಮ ರಾಜಯೋಗ್ಯವಾದ ಆಭರಣಗಳನ್ನು ತೆಗೆದಿಟ್ರು. ಮತ್ತೆ ಎಲ್ಲರೂ ಕೂಡ ನಾರುಮಡಿ ಉಟ್ಕೊಂಡ್ರು. ಮುಂದೆ ವಿಧಿವತ್ ಕಾರಯಿತ್ವೇಷ್ಟಿಂ ನೈಷ್ಟಿಕೀಂ ಭರತರ್ಷಭ ಸಮುತ್ಸೃಜ್ಯ ಅಪ್ಸು ನಿರ್ವೇ ಸರ್ವೇ ಅಗ್ನೀನ್ ಪ್ರಸ್ತುತು ನರಪುಂಗವಾಹ. ಪಾಂಡವರು ಮರಣಕಾಲಕ್ಕೆ ಸಂಬಂಧಪಟ್ಟಂತಹ ಒಂದು ಯಜ್ಞ, ಗೃಹಸ್ಥನಾದವನು ಮಾಡಬೇಕಂತ ಯಜ್ಞ ಇತ್ಯಾದಿಗಳನ್ನು ಮಾಡಿಸಿದ್ರು. ತಾವು ಇಷ್ಟುವರೆಗೆ ಪಾಲಿಸಿಕೊಂಡು ಬಂದಿರುವಂತಹ ಅಗ್ನಿಗಳನ್ನೆಲ್ಲ ಆ ನೀರಿನಲ್ಲೇ ವಿಸರ್ಜಿಸಿದ್ರು. ಅಲ್ಲಿಂದ ಅವರು ಹೊರಟ್ರಂತೆ. ಆಗ ಏನ್ ನಡೀತು ಅನ್ನೋದನ್ನು ಭಾಗವತವು ಹೀಗೆ ಹೇಳಿದೆ. ವಿಸೃಜ್ಯ ತತ್ ಸರ್ವಂ ದುಕೂಲ ವಲಯಾಧಿಕಂ ನಿರ್ಮಮೋ ನಿರಹಂಕಾರ ಸಂಚಿನ್ನಾಶೇಷ ಬಂಧನ. ಮರಣಕಾಲದಲ್ಲಿ ಮಾಡಬೇಕಾದಂತಹ ಒಂದು ಲಯ ಚಿಂತನವನ್ನ ಮಾಡ್ಲಿಕ್ಕೆ ತೊಡಗಿದಂತೆ ಈ ಯುಧಿಷ್ಠಿರ. ಆಭರಣ ಇತ್ಯಾದಿಗಳನ್ನೆಲ್ಲ ಪರಿತ್ಯಜಿಸಿದ. ನಾರುಮಡಿ ಹುಟ್ಟ. ಮುಂದೆ ಲಯ ಚಿಂತನೆ ಮಾಡಿದ. ಅದು ಹೇಗೆ ಅಂದ್ರೆ, ವಾಚಂ ಜುಹಾವ ಮನಸಿ ತತ್ಪ್ರಾಣ ಇತರೆ ಪರಂ ಧೃತ್ಯಾಹ್ಯಪಾನಂ ಸೋತ್ಸರ್ಗಂ ತತ್ಪರತ್ವೇ ಹ್ಯಜೋ ಹವೀತ್ ತೃತ್ವೇ ಹುತ್ವಾತ ಪಂಚತ್ವಂ ತಚ್ಚೈಕತ್ವೇ ಅಜುಹೋನ್ಮುನಿ ಸರ್ವಮಾತ್ಮನ್ಯಜು ಹವೀತ್ ಬ್ರಹ್ಮಣ್ಯಾತ್ಮಾನಂ ಅವ್ಯಯೇ. ಪ್ರಳಯ ಕಾಲದಲ್ಲಿ ಈ ವಾಗಭಿಮಾನಿನಿಯಾದಂತಹ ಉಮಾದೇವಿ ಮನೋಭಿಮಾನಿಯಾದ ರುದ್ರನಲ್ಲಿ ಲಯ ಹೊಂದುತ್ತಾಳೆ. ರುದ್ರ ಪ್ರಾಣಾಭಿಮಾನಿಯಾದಂಥ ಪ್ರಾಣನಲ್ಲಿ, ಪ್ರಾಣ ತನ್ನದೇ ಆದಂತಹ ಅಪಾನ ಅಂತ ಇನ್ನೊಂದು ರೂಪದಲ್ಲಿ, ಆ ಅಪಾನ ವ್ಯಾನನಲ್ಲಿ, ಉದಾನ ಸಮಾನರು ಪ್ರಾಣಾಪಾನದಲ್ಲಿ, 5 ಜನ ಪ್ರಾಣರು ಪ್ರಾಣ ಎಂಬ ಮೂಲ ರೂಪದಲ್ಲಿ, ಮತ್ತೆ ಆ ಪ್ರಾಣ ಹೃದ್ಗತವಾದಂತಹ ವಿಷ್ಣುವಿನ ರೂಪದಲ್ಲಿ. ಹೀಗವರು ಪ್ರವೇಶ ಮಾಡ್ತಾರೆ. ಈಗ ಧರ್ಮರಾಜ ಅವರು ಪ್ರವೇಶ ಮಾಡ್ತಾರೆ ಅಂತ ಚಿಂತನೆ ಮಾಡಿದ ಅಂತ ಹೇಳ್ತಾರೆ. ಬ್ರಹ್ಮತರ್ಕವನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉದ್ಧರಿಸ್ತಾರೆ. ಬ್ರಹ್ಮಯಜ್ಞ ಅಂದ್ರೆ ಏನದು? ವಾಕ್ ಅಂದ್ರೆ ವಾಗಭಿಮಾನ್ಯಾದ ಉಮಾದೇವಿಯಿಂದ ಪ್ರಾರಂಭಿಸಿ ಎಲ್ಲ ದೇವತೆಗಳು ಕೂಡ ಹೀಗೆ ಲಯವನ್ನ ಚಿಂತನೆ ಮಾಡ್ತಾರಲ್ಲ, ಅವರ ಉತ್ಪತ್ತಿ ಮತ್ತು ಲಯವನ್ನ ಏನ್ ಮಾಡ್ಕೋತಾರೆ, ಅವರ ಉತ್ಪತ್ತಿ ಮತ್ತು ಲಯಗಳನ್ನ ಚಿಂತನೆ ಮಾಡುವುದಕ್ಕೆ ಬ್ರಹ್ಮಯಜ್ಞ ಅಂತ ಹೇಳ್ತಾರಂತೆ. ಇದು ಸಂಸಾರ ಮೋಚಕ. ಇದು ಈಗ ವಾಗಭಿಮಾನಿಯಾದಂತಹ ಉಮಾದೇವಿಯನ್ನ ಮನೋಭಿಮಾನಿಯಾದ ರುದ್ರನಲ್ಲಿ ಅವನು ಹೋಮಿಸಿದ ಅನ್ನೋದೇನರ್ಥ? ಜುಹಾವ ಅಂದ್ರೆ ಹೋಮಿಸಿದ ಅಂತಾನೆ ಅರ್ಥ. ಅಲ್ಲಿ ಪಾಠ ಇದೆ ಭಾಗವತದಲ್ಲಿ. ಇವನೇ ಹೋಮಿಸಿದ ಅಂತಲ್ಲ, ಮುಂದೆ ದೇಹ ಲಯ ಆಗ್ತದೆ ಅಂತ ಅವನು ಅನುಸಂಧಾನಕ್ಕೆ ಮಾತ್ರ ಅಂದ್ಕೊಂಡ.
ಅವನು ಚಿಂತನೆ ಮಾಡುವಾಗ ದೇವತೆಗಳಿಗೆ ಲಯ ಏನಾಗೋದಿಲ್ಲ, ಲಯ ಆಗ್ಲಿಕ್ಕೆ ವಿಳಂಬ ಇದೆ. ಹೀಗೆ ಅವನು ಹೊರಟ ಅಂತ ಭಾಗವತ ತಾತ್ಪರ್ಯ ಹೇಳಿದ ಅರ್ಥವನ್ನು ನಾವು ತಿಳ್ಕೊಳ್ಬೇಕಲ್ಲಿ. ಚೀರವಾಸಾಹ ನಿರಾಹಾರ, ನಾರುಮಡಿ ಉಟ್ಕೊಂಡ, ನಿರಾಹಾರನಾಗಿದ್ದ, ಮೌನಿಯಾಗಿದ್ದ, ತಲೆ ಮೇಲೆ ಆ ಕೂದಲನ್ನ ಹರವಿಕೊಂಡಿದ್ದ, ಯಾರೋ ಜಡನಂತೆ ಉನ್ಮತ್ತನಂತೆ ಅವನು ಹೊರಟುಬಿಟ್ಟಿದ್ದ. ಹಸ್ತಿನಾವತಿಯಿಂದ ಹೊರಗೆ ಬಿದ್ದ. ಮಹಾಭಾರತ ಹೇಳುವಂತೆ ಪಟ್ಟಣದ ಸ್ತ್ರೀಯರೆಲ್ಲ ಜೋರಾಗಿ ಅಳ್ಳಿಕ್ಕೆ ತೊಡಗಿದರು. ಆದರೆ ಪಾಂಡವರು ಮಾತ್ರ ನಿರ್ಲಿಪ್ತರಾಗಿದ್ದರು. ಶೋಕ ಇತ್ತು ಕೃಷ್ಣನನ್ನ ಕಳೆದುಕೊಂಡದ್ದಕ್ಕಾಗಿ. ಆದರೆ ಮಹಾಪ್ರಸ್ಥಾನಕ್ಕೆ ಅವರು ಹೊರಟಿದ್ರು. ವೃಷ್ಣಿ ವೀರರು, ಯಾದವ ವೀರರು ಯಾರೂ ಇರಲಿಲ್ಲ. ಹೀಗೆ 5 ಜನ ಪಾಂಡವರು, ದ್ರೌಪದಿ ಮತ್ತೊಂದು ನಾಯಿ, ಹೀಗೆ 7 ಜನ ಅಲ್ಲಿಂದ ಹೊರಟರು. ಸ್ವಲ್ಪ ದೂರದವರೆಗೆ ಅಂತಃಪುರದ ಸ್ತ್ರೀಯರು, ಪಟ್ಟಣಿಗರು ಎಲ್ಲರೂ ಕೂಡ ಹೊರಟರು. ಕೆಲವರು ಯುಧಿಷ್ಠಿರನಿಗೆ ಹೇಳಿದರು ಮರಳಿ ಬಾ ರಾಜ್ಯಕ್ಕೆ ಅಂತ. ಅದು ಅವನೆಂದೂ ಮರಳಿ ಬರಲಿಲ್ಲ. ಯುಯುತ್ಸು ಮೊದಲಾದವರೆಲ್ಲ ನಗರಕ್ಕೆ ಮರಳಿ ಬಂದ್ಬಿಟ್ರು. ನಾಗರಾಜನ ಮಗಳು ಯುಲೂಪಿ, ಅವಳು ಅರ್ಜುನನಿಂದ ಇರಾವಾನ್ ಅನ್ನೋಳನ್ನ ಹೆತ್ತವಳು. ಅವಳು ಗಂಗಾ ನದಿಯನ್ನ ಪ್ರವೇಶ ಮಾಡಿಬಿಟ್ಲಂತೆ. ಚಿತ್ರಾಂಗದ ಇದ್ದಳು, ಅವಳು ತನ್ನ ಮೂಲ ಊರು ಮಣಿಪುರ, ಅಲ್ಲಿಗೆ ಹೊರಟು ಹೋದರು. ಉಳಿದವರೆಲ್ಲ ಪರೀಕ್ಷಿತನ ಜೊತೆಗೆ ಇದ್ದರು ಅಂತ ವರ್ಣಿಸ್ತಾರೆ. ತಾತ್ಪರ್ಯ ನಿರ್ಣಯ ಹೇಳ್ತದೆ, ಕೃಷ್ಣ ಈ ಜಗತ್ತಿನಲ್ಲಿ ಇಲ್ಲದೆ ಇದ್ದಾಗ ನಾವು ಕೂಡ ಅಲ್ಲಿ ಇರಬಾರದು ಅಂತ ಆಲೋಚನೆ ಮಾಡಿ ಪರೀಕ್ಷಿತನಿಗೆ ಪಟ್ಟಾಭಿಷೇಕ ಮಾಡಿ ಹೊರಟರು. ಕೆಲವರು ಮ್ಲೇಚ್ಛರು, ದರೋಡೆಕೋರರು, ಯಾದವ ಸ್ತ್ರೀಯರನ್ನೆಲ್ಲ ಅಪಹರಿಸಿದ್ರಲ್ಲ, ಅವರನ್ನೆಲ್ಲ ನೀನು ಸದೆಬಡಿ ಅವರನ್ನು ಶಿಕ್ಷಿಸುವಂತ ಪರೀಕ್ಷಿತನಿಗೆ ಆಜ್ಞೆ ಮಾಡಿದರು. ಅದರಂತೆ ಮುಂದೆ ಆ ಪರೀಕ್ಷಿತ ಆ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದ. ತಾವೇ ಪಾಂಡವರ ಆ ಕೆಲಸ ಯಾಕೆ ಮಾಡಲಿಲ್ಲ ಅಂದ್ರೆ, ಕೃಷ್ಣ ಎಲ್ಲಿವರೆಗೆ ಭೂಲೋಕದಲ್ಲಿ ಇರ್ತಾನೆ ಅವನ ಪಾದಸ್ಪರ್ಶ ಇರುವವರೆಗೆ ಮಾತ್ರ ತಾವು ದುರ್ಜನರ ಸಂಹಾರವನ್ನು ಮಾಡಬೇಕು, ಆಮೇಲೆ ಈ ಕಾರ್ಯವನ್ನು ತಾವು ಮಾಡೋದೇನು ಬೇಡ ಅಂತ ಅವ್ರದ್ದು ಆಲೋಚನೆ ಆಗಿತ್ತು. ಕೃಷ್ಣನನ್ನು ಅನುಸರಿಸಬೇಕು, ಅವನು ಬಿಟ್ಟು ಹೋದಂತಹ ಭೂಮಿಯನ್ನ ತಾವು ಆಳುವುದಾಗಲಿ ರಕ್ಷಿಸುವುದಾಗಲಿ ಮಾಡಬಾರ್ದು, ನಮ್ಮ ಕರ್ತವ್ಯ ಅದಲ್ಲ ಅಂತ ಹಿಂದೆನೇ ಅವರು ಪ್ರತಿಜ್ಞೆ ಮಾಡಿದ್ರು. ಇತ್ಯೇವ ಸಮಯ ಪುರ. ಅವ್ರು ಹೊರಟಾಗ ಭೀಮನ ಪತ್ನಿ ಕಾಳಿ ಅಂತ ಒಬ್ಬಳಿದ್ಲು. ಅವಳು ಶುದ್ಧವಾಗಿ ದ್ರೌಪದಿಯ ಅಂಶ ಸಂಭೂತಳು, ಭಾರತೀ ದೇವಿಯ ಅಂಶ ಸಂಭೂತಳು ಮಾತ್ರ. ಅವಳು ಈ ಮಹಾಪ್ರಸ್ಥಾನ ಕಾಲದಲ್ಲಿ ದ್ರೌಪದಿಯಲ್ಲಿ ಐಕ್ಯ ಹೊಂದಿಬಿಟ್ಲು. ಯೋಗದ ಮೂಲಕ ತನ್ನ ಶರೀರವನ್ನು ಬಿಟ್ಟು ದ್ರೌಪದಿಯಲ್ಲಿ ಏಕೀಭೂತಳಾದಳು. ಸುಭದ್ರೆ ಮೊದಲಾದ ಪಾಂಡವರ ಪತ್ನಿಯರು, ಯುಯುತ್ಸು, ಇವರೆಲ್ಲ ಪರೀಕ್ಷಿತನಿಗಾಗಿ ಅವನ ರಕ್ಷಣೆಗಾಗಿ ಹಸ್ತಿನಾಪಟ್ಟಣದಲ್ಲೇ ವಾಸ ಮಾಡಿದರು. ಆದರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಉಲೂಪಿ ಏನು ಮಾಡಿದ್ಲು ಮತ್ತೆ ಚಿತ್ರಾಂಗದ ಏನು ಮಾಡಿದ್ಲು ಅಂತ ಅನ್ನೋದನ್ನ ವರ್ಣನೆ ಮಾಡಿಲ್ಲ. ಭಾಗವತ ವರ್ಣಿಸುವಂತೆ ಉದೀಚೀಂ ಪ್ರವಿವೇಶಾಶಾಂ ಗತಪೂರ್ವಾಂ ಮಹಾತ್ಮಭಿಃ ಹೃದಯ ಬ್ರಹ್ಮ ಪರಂ ಧ್ಯಾಯನ್ ನಾವರ್ತೇತ ಯಥೋಗತಃ. ಇದು ಹಿಂದಿನವರೆಲ್ಲ ನಡೆದಂಥ ಒಂದು ಮಾರ್ಗ. ಉತ್ತರ ದಿಕ್ಕಿನಲ್ಲಿ ಅವ್ರು ಪ್ರಯಾಣ ಮಾಡ್ತಾ ಇರಬೇಕು. ಶರೀರ ಬಿದ್ದು ಹೋಗುವವರೆಗೂ ಪ್ರಯಾಣ ಮಾಡಬೇಕಂತ, ನಿಲ್ಲಬಾರದು, ಹಿಂತಿರುಗಿ ಬರಲೂಬಾರದು. ಈ ಥರ ಅವರು ಪ್ರಯಾಣ ಮುಂದುವರಿಸಿದರು. ಕಲಿ ಎಲ್ಲರ ಮನಸ್ಸನ್ನು ಹಾಳು ಮಾಡಿದ್ದನ್ನ ನೋಡಿದ್ರು ಪಾಂಡವರು. ಆದ್ರಿಂದ ಧರ್ಮರಾಜ ಹಿಡಿದ ಮಾರ್ಗವನ್ನ ಆ ಪಾಂಡವರು ಕೂಡ ಹಿಡಿದರು. ಎಲ್ಲಾ ಪುರುಷಾರ್ಥಗಳನ್ನು ಈ ಜಗತ್ತಿನಲ್ಲಿದ್ದಾಗ ಅವರು ಸಾಧಿಸಿಕೊಂಡಂಥವರು. ಪರಮಾತ್ಮ ಸ್ವರೂಪವೇ, ಪರಮಾತ್ಮನ ಸ್ವರೂಪದ ಧ್ಯಾನವೇ ನಮಗೆ ಶ್ರೇಯಸ್ಸಿನ ಸಾಧನ ಅಂತ ಮನಗಂಡವರು. ಮನಸಾ ಧಾರಯಾಮಾಸು ವೈಕುಂಠ ಚರಣಾಂಬುಜಂ. ಪಾಂಡವರು ಪ್ರಯಾಣ ಮಾಡಿದ್ರಲ್ಲ, ಯಾವ ದಿಕ್ಕಿಗೆ ಪ್ರಯಾಣ ಮಾಡಿದ್ರು? ಭಾಗವತ ಹೇಳ್ತದೆ 1ನೇ ಸ್ಕಂದ,
ಉದೀಚೀಂ ಪ್ರವಿವೇಶ ಆಶಾಮ್ ಅಂತ, ಉತ್ತರ ದಿಕ್ಕಿಗೆ ಹೋದ್ರು ಅಂತ. ಮತ್ತೆ ಮಹಾಭಾರತ ಹೇಳ್ತದೆ, ಈ ನಾವು ನೋಡ್ತಿರುವಂಥ ಮಹಾಪ್ರಸ್ಥಾನ ಪರ್ವದಲ್ಲಿ ಕೃತೋಪವಾಸ ಕೌರವ್ಯ ಪ್ರಯಯು ಪ್ರಾಂಗುಖಾಸ್ತತಃ, ಪೂರ್ವ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಿದರು ಅಂತ. ಹಾಗಾದ್ರೆ ಪೂರ್ವ ದಿಕ್ಕಿಗೆ ನಡೆದಿರುವಂಥ ಮಹಾಭಾರತದ ಹೇಳಿಕೆ, ಉತ್ತರ ದಿಕ್ಕಿಗೆ ನಡೆದಿರುವಂಥ ಭಾಗವತದ ಹೇಳಿಕೆ, ಇದೆಲ್ಲವನ್ನು ಹೊಂದಿಸುವುದು ಹೇಗೆ ಅಂದರೆ ತಾತ್ಪರ್ಯ ನಿರ್ಣಯ ಹೇಳ್ತದೆ. ಸಂತ್ಯಜ್ಯ ರಾಜಸಿಂಹಾನಿ ವೈಷ್ಣವಂ ಯೋಗಮಾಸ್ಥಿತಾ ವೀರಾಧ್ವಾನಂ ಯಯುಸ್ಸರ್ವೇ ಕೃಷ್ಣಯಾಸಃ ಪಾಂಡವಾಹ. ಪ್ರಾಗುದೀಚೀಂ ದಿಶಂ ಪೂರ್ವಂ ಪ್ರಯಯುಸ್ತತ್ರ ಅರ್ಜುನೋಧನು. ಅವ್ರು ಈಶಾನ್ಯ ದಿಕ್ಕಿಗೆ ಹೋದ್ರು ಅಂತ. ಪೂರ್ವ ದಿಕ್ಕು ಅಂತ ಮಹಾಭಾರತ ಹೇಳಿದೆ, ಉತ್ತರ ದಿಕ್ಕು ಅಂತ ಭಾಗವತ ಹೇಳಿದೆ. ಇವೆರಡು ದಿಕ್ಕುಗಳ ನಡುವೆ ಇರುವಂಥದ್ದು ಈಶಾನ್ಯ ದಿಕ್ಕು. ಆ ಈಶಾನ್ಯ ದಿಕ್ಕಿನ ಕಡೆಗೆ ಅವರು ಪ್ರಯಾಣ ಮಾಡಿದರು. ಇದು ತಾತ್ಪರ್ಯ ನಿರ್ಣಯ ನಮ್ಗೆ ಕೊಡುವಂಥ ಮಾಹಿತಿ. ಯೋಗದಿಂದ ಅವರು ಪ್ರಯಾಣ ಪ್ರಾರಂಭ ಮಾಡಿದರು. ಅನೇಕ ದೇಶಗಳನ್ನ, ನದಿಗಳನ್ನೆಲ್ಲವನ್ನು ಕೂಡ ದಾಟಿದ್ರಂತೆ. ಯುಧಿಷ್ಠಿರ ಮುಂದೆ ಹೋಗ್ತಿದ್ದ, ಹಿಂದೆ ಭೀಮ, ಆಮೇಲೆ ಅರ್ಜುನ, ಮುಂದೆ ನಕುಲ ಸಹದೇವರು, ಕೊನೆಗೆ ದ್ರೌಪದಿ. ಹೀಗೆ ಅವರು ಪ್ರಯಾಣ ಮಾಡ್ತಾ ಇದ್ರು. ಅನೇಕ ದೇಶಗಳನ್ನ, ನದಿಗಳನ್ನ, ಸಾಗರಗಳನ್ನೆಲ್ಲ ಅವರು ದಾಟಿದ್ರಂತೆ. ಇಲ್ಲೊಂದು ಕಡೆ ಲೌಹಿತ್ಯಂ ಸಲಿಲಾರ್ಣವಂ ಅಂತ ಪಾಠ ಇದೆ. ಅದೇನು ಲೌಹಿತ್ಯಂ ಸಲಿಲಾರ್ಣವಂ ಅಂದರೆ, ಕೆಂಪು ಸಮುದ್ರವನ್ನ ಅವರು ದಾಟಿ ಹೋದ್ರು, ಕೆಂಪು ಸಮುದ್ರ ತೀರಕ್ಕೆ ಬಂದರು ಅಂತ ಅಲ್ಲಿ ಒಬ್ಬರು ಅನುವಾದ ಮಾಡಿದ್ದಾರೆ. ಇನ್ನೊಬ್ಬರು ಅಗ್ನಿಗೆ ಸಂಬಂಧಪಟ್ಟಂಥ ಸಮುದ್ರ ತೀರ ಅಂತ ಮತ್ತೊಬ್ಬರದು ಅನುವಾದ ಇದೆ. ಅದು ಯಾವ ಅನುವಾದ ಸರಿಯೋ ಅದೆಲ್ಲ ತೀರ್ಮಾನ ಮಾಡೋದು ಕಷ್ಟ. ಲೋಹಿತ ಅಂದರೆ ಕೆಂಪು ಹೌದು, ಆದರೆ ಲೋಹಿತ ಅನ್ನೋ ಶಬ್ದಕ್ಕೆ ಅಗ್ನಿ ಅಂತ ಅರ್ಥ ಏನೋ ಬರೋದಿಲ್ಲ. ಲೋಹಿತ ಗ್ರೀವ ಅನ್ನೋದು ಅಗ್ನಿಗೊಂದು ಪರ್ಯಾಯವಾಗಿ ಕಾಣಿಸ್ತದೆ. ಮತ್ತೆ ಲೋಹಿತ ಅನ್ನೋದು ಅಗ್ನಿಯ ಮಗ ಅಂತ ಹೀಗೆ ಕಾಣಿಸ್ತದೆ. ಆದ್ದರಿಂದ ಇದನ್ನ ಲೋಹಿತ ಅನ್ನೋ ಶಬ್ದಕ್ಕೆ ಅಗ್ನಿ ಅಂತ ಅರ್ಥವನ್ನ ತೀರ್ಮಾನಿಸುವುದು ಕಷ್ಟನೇ ಒಂದು ಸ್ವಲ್ಪ. ರಾಮಾಯಣದ ಕಿಷ್ಕಿಂಧಾಕಾಂಡದಲ್ಲಿ 40ನೇ ಸರ್ಗ, ಅಲ್ಲಿ 39ನೇ ಶ್ಲೋಕ ಒಂದು ಹೀಗಿದೆ. ತಥೋ ರಕ್ತಜಲಂ ಭೀಮಂ ಲೋಹಿತಂ ನಾಮ ಸಾಗರಂ ಗತ್ವಾ ಪ್ರೈಕ್ಷ್ಯಥ ತಾಂ ಚೈವ ಬೃಹತೀಂ ಕೂಟಶಾಲ್ಮಲೀಂ ಅಂತ. ಸುಗ್ರೀವ ಸೀತೆ ಅನ್ವೇಷಣೆಗಾಗಿ ಕಪಿಗಳನ್ನು ಕಳಿಸ್ಕೊಡ್ತಾನಲ್ಲ, ಅಲ್ಲಿ ಪೂರ್ವ ದಿಕ್ಕಿಗೆ ಹೋಗುವಂಥ ಕಪಿಗಳ ತಂಡಕ್ಕೆ ಮಾರ್ಗ ನಿರ್ದೇಶನ ಮಾಡ್ತಾನ ಅವನು, ಯಾವ್ಯಾವ ದಿಕ್ಕಿನಲ್ಲಿ ಏನೇನಿದೆ ಅಂತ. ಪೂರ್ವ ದಿಕ್ಕಿಗೆ ಹೋಗಿ ಅಲ್ಲಿ ಕೆಂಪು ನೀರುಳ್ಳಂಥ ಒಂದು ಸಮುದ್ರ ಇದೆ, ಲೋಹಿತ ಅಂತಾನೆ ಆ ಸಾಗರ ಅದು, ಅದನ್ನು ನೀವು ನೋಡಬೇಕು ಅಂತ ಹೇಳ್ತಾನೆ. ಸುಗ್ರೀವನಿಗೆ ಆ ಎಲ್ಲ ಮಾರ್ಗಗಳ ಪರಿಚಯ ಇತ್ತು ಅಂತ ನಮಗೆ ಬೇರೆ ಬೇರೆ ಕಡೆ ಕಂಡು ಬರ್ತದೆ. ಇದನ್ನ ನೋಡಿದರೆ ಈ ಕೆಂಪು ಸಮುದ್ರ ಅಂತಾನೆ ನಾವು ಅರ್ಥ ಮಾಡುವುದೇ ಹೆಚ್ಚು ಯೋಗ್ಯವಾಗಿ ಕಾಣಿಸ್ತದೆ. ನಾವಿರೋ ಭೂಮಿಯಲ್ಲೂ ಕೂಡ ಹಿಂದೂ ಮಹಾಸಾಗರ ಇದೇನಿದೆ, ಗ್ರೇಟ್ ಹಿಂದೂ ಓಷನ್, ಅದರ ಆ ಕಡೆ ಈ ಆಫ್ರಿಕಾ ಮತ್ತು ಏಷ್ಯಾ ಖಂಡದ ನಡುವೆ ಒಂದು ಸಮುದ್ರ ಇದೆ. ಅಂತ ಹೀಗೆ ಕೇಳಿ ಬರ್ತದೆ. ಆದರೆ ಈ ಕೆಂಪು ಸಮುದ್ರ, ಈಗ ನಾವು ಭೂಗೋಳದಲ್ಲಿ ಕಾಣ್ತಿರುವಂಥ ಕೆಂಪು ಸಮುದ್ರ ಇದಾಗಿದೆಯೋ ಇಲ್ವೋ, ಕೆಲವು ಅತೀಂದ್ರಿಯ ಭೂಭಾಗಗಳಿವೆ, ಅದಕ್ಕೆ ಸಂಬಂಧಪಟ್ಟಂತಹ ಕೆಂಪು ಸಾಗರ ಇದಾಗಿದ್ದಿರಬೇಕು ಅಂತ ಈಗ ರಾಮಾಯಣದಲ್ಲಿ ವರ್ಣಿತವಾದದ್ದು ಮತ್ತೆ ಮಹಾಭಾರತದಲ್ಲಿ ಬಂದದ್ದು ಅದೇ ಆಗಿದ್ದಿರಬೇಕು. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಸಂಶೋಧನೆ, ಅಧ್ಯಯನ ನಡಿಬೇಕಷ್ಟೆ. ಅಗ್ನಿಗೆ ಸಂಬಂಧಪಟ್ಟ ಸಾಗರ ಅಂತ ಅರ್ಥ ಮಾಡುವುದೇನೋ ಅಷ್ಟು ಉಚಿತವಾಗಿ ಕಾಣಿಸೋದಿಲ್ಲ. ಇಲ್ಲಿ ಕೆಂಪು ಸಮುದ್ರ ಅಂತ ವರ್ಣನೆ ಮಾಡುವುದು ಯೋಗ್ಯ ಅಂತ ಕಾಣಿಸ್ತದೆ. ಅದನ್ನೇ ಭಾರತ ದರ್ಶನ ಪ್ರಕಾಶನದವರು ಅನುವಾದಿಸಿದ್ದಾರೆ. ಅದನ್ನೇ ಇಟ್ಕೊಂಡು ನಾವೀಗ ಮುಂದುವರಿಯೋಣ.
ಅಲ್ಲಿ ಅಗ್ನಿಯನ್ನ ಅವರು ನೋಡಿದರು. ಅವನು ಪಾಂಡವರಿಗೆ ಹೇಳಿದ್ನಂತೆ, ನನ್ನನ್ನು ಅಗ್ನಿ ಅಂತ ನೀವು ಭಾವಿಸಬೇಕು, ನನ್ನ ಮಾತನ್ನು ಕೇಳಬೇಕು ನೀವು. ನಾನು ಈ ಅರ್ಜುನ ಮತ್ತೆ ಕೃಷ್ಣ ಇವರ ಪ್ರಭಾವದಿಂದ ಹಿಂದೆ ಖಾಂಡವ ವನವನ್ನ ಭಸ್ಮ ಮಾಡಿದ್ದೆ. ಆಗ ನಿಮಗೆ ಈ ಅರ್ಜುನನಿಗೆ ಗಾಂಡೀವ ಧನಸ್ಸನ್ನ ಅಕ್ಷಯ ಬತ್ತಳಿಕೆಯನ್ನು ಕೊಟ್ಟಿದ್ದೆ. ಈಗ ಆ ಗಾಂಡೀವ ಧನಸ್ಸನ್ನು ಅವನು ನಮಗೆ ಮರಳಿ ಕೊಟ್ಟು ಹೋಗ್ಬೇಕು. ಇನ್ನು ಅದರಿಂದ ಅವನಿಗೆ ಯಾವುದೇ ಪ್ರಯೋಜನ ಇಲ್ಲ. ಮತ್ತೆ ಕೃಷ್ಣನ ಹತ್ರ ಏನು ಸುದರ್ಶನ ಚಕ್ರ ಇತ್ತು ಅದು ಕೂಡ ಈಗ ಅವನ ಹತ್ರ ಇಲ್ಲ, ಅದು ಸ್ವಸ್ಥಾನಕ್ಕೆ ಹೊರಟೋಗಿದೆ. ಅವೆಲ್ಲವೂ ಮುಂದೆ ಸಮಯ ಬಂದಾಗ ಆ ಆಯುಧಗಳು ಮರಳಿ ಬರ್ತವೆ. ಈ ಅರ್ಜುನನಿಗೋಸ್ಕರನೇ ನಾನು ಈ ಧನಸ್ಸನ್ನು ವರುಣನಿಂದ ತಂದಿದ್ದೆ, ಅದನ್ನ ವರುಣನಿಗೆ ಅವನು ಕೊಟ್ಟು ಬಿಡ್ಬೇಕು. ಹೀಗೆ ಹೇಳಿದ ಮೇಲೆ ಯುಧಿಷ್ಠಿರ ಮೊದಲಾದವರೆಲ್ಲ ಅರ್ಜುನನಿಗೆ ಗಾಂಡೀವ ಧನಸ್ಸನ್ನು ಕೊಟ್ಟು ಬಿಡುವಂತ ವರ್ಣನೆ ಮಾಡಿದರು. ಮುಂದೆ ಅವನು ಅದನ್ನು ನೀರಿನಲ್ಲಿ ಹಾಕಿಬಿಟ್ಟ, ಅಗ್ನಿ ಅಲ್ಲಿಯೇ ಅದೃಶ್ಯನಾಗಿಬಿಟ್ಟ. ಮುಂದೆ ಪಾಂಡವರು ದಕ್ಷಿಣಾಭಿಮುಖವಾಗಿ ಪ್ರಯಾಣ ಮಾಡಿದರು. ಅಲ್ಲಿಂದ ಮುಂದೆ ಪಶ್ಚಿಮ ದಿಕ್ಕಿನ ಕಡೆಗೆ, ಅಲ್ಲಿಂದ ಮುಂದೆ ನೀರಿನಲ್ಲಿ ಮುಳುಗಿದ್ದಂತಹ ದ್ವಾರಕೆಯನ್ನ ಅವರು ನೋಡಿದರು. ಅಲ್ಲಿಂದ ಮುಂದೆ ಉತ್ತರ ದಿಕ್ಕಿನ ಕಡೆಗೆ ಪ್ರಯಾಣ ಮುಂದುವರೆಸಿದರು. ತಾತ್ಪರ್ಯ ನಿರ್ಣಯ ಹೇಳ್ತದೆ, ನಾಟ್ಯಜಲ್ ಲೋಭತಸ್ತಸ್ತು ಸಮುದ್ರ ಉಪಪಾವಕಃ. ಅರ್ಜುನ ಗಾಂಡೀವ ಧನಸ್ಸನ್ನ ಬಿಟ್ಟಿರ್ಲಿಲ್ಲಂತೆ, ಉಳಿದವರೆಲ್ಲ ತಮ್ಮ ತಮ್ಮ ಆಯುಧಗಳನ್ನು ಬಿಟ್ಟುಕೊಟ್ಟಿದ್ರು. ಆದ್ರೆ ಇವನು ಮಾತ್ರ ತನ್ನ ಆಯುಧವನ್ನು ಬಿಟ್ಟಿರ್ಲಿಲ್ಲ, ಗಾಂಡೀವವನ್ನ. ಅದರ ಮೇಲೆ ಅವನಿಗೆ ಲೋಭ. ಆಗ ಅಗ್ನಿ ಅದನ್ನ ಕೇಳಿಕೊಂಡ. ಕೇಳಿದ ಮೇಲೆ ಧರ್ಮರಾಜ ಅರ್ಜುನನಿಗೆ ಸೂಚನೆ ಕೊಟ್ಟ. ಅರ್ಜುನ ಅದನ್ನ ಸಮುದ್ರದ ನೀರಿನಲ್ಲಿ ಹಾಕಿಬಿಟ್ಟ. ಪ್ರಾತಭಾವ್ಯಂತು ವರುಣೆ ನಿಸ್ತೀರ್ಯ ಅಗ್ನಿ ಅದೃಶ್ಯತಾಂ ಯಯೌ ತೇಪಿ ಯಯು ಕ್ಷಿಪ್ರಂ ಪ್ಲವಂತಹ ಸಪ್ತವಾರಿಧೀನ್. ಹೀಗೆ ಅಗ್ನಿಗೆ ಆ ವರುಣನ ಹತ್ತಿರ ಒಂದು ಋಣ ಇತ್ತು. ಯಾಕಂದ್ರೆ ವರುಣನಿಂದ ಅವನು ಅದನ್ನು ಬೇಡಿ ತಂದಿದ್ದ ಅರ್ಜುನನಿಗಾಗಿ. ಅದನ್ನು ಅವನಿಗೆ ಮರಳಿ ಕೊಟ್ಟುಬಿಟ್ಟ. ಅಲ್ಲಿ ಪ್ರಾತಿಭಾವ್ಯ ಅಂತ ಒಂದು ಶಬ್ದ ಇದೆ, ಅದನ್ನ ಋಣ ಅಂತ ಹೀಗೆ ಸಾಮಾನ್ಯವಾಗಿ ಅರ್ಥ ಮಾಡಿದ್ದಾರೆ. ಗೋವಿಂದಾಚಾರ್ಯದಕ್ಕೊಂದು ಜಾಮೀನು ಅಂತ ಅರ್ಥ ಮಾಡಿದ್ದಾರೆ. ಇದು ತಾತ್ಪರ್ಯ ನಿರ್ಣಯದಲ್ಲಿ 32ನೇ ಅಧ್ಯಾಯದ 63ನೇ ಶ್ಲೋಕ. ಅಲ್ಲಿ ಗೋವಿಂದಾಚಾರ್ಯ ಏನ್ ಹೇಳ್ತಾರೆ ನೋಡೋಣ. ಪ್ರಾತಿಭಾವ್ಯಂ ವಿಧೀಯತೆ. ಪ್ರಾತಿಭಾವ್ಯಂ ಅಂದ್ರೆ ವಿಶ್ವಾಸಾರ್ಥಂ ಪುರುಷಾಂತರೇಣ ಸಮಯ ಅಂತ. ಒಬ್ಬನಿಗೇನಾದ್ರೂ ಒಂದು ಸಾಲ ಮೊದಲಾದ್ರೂ ಕೊಡಬೇಕಾದ್ರೆ ಆ ವ್ಯಕ್ತಿಯನ್ನ ಹೇಗೆ ನಂಬೋದು? ಅದಕ್ಕೆ ವಿಶ್ವಾಸ ಪಾತ್ರನಾದ ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಳ್ಳೋದು. ಜಾಮೀನು ಇತಿ ಭಾಷಾಯಾಮ್ ಅಂತ ಗೋವಿಂದಾಚಾರ್ಯ. ದರ್ಶನೆ ಪ್ರತ್ಯಯೇ ದಾನೆ ಪ್ರಾತಿಭಾವ್ಯಂ ವಿಧೀಯತೆ ಇತಿ ಯಾಜ್ಞವಲ್ಕ್ಯ ಸ್ಮೃತಿಯ ಮಾತನ್ನ ಅವರು ಉದ್ಧರಿಸ್ತಾರೆ. ಮತ್ತೆ ವಿಜ್ಞಾನೇಶ್ವರ ಅವರ ಮಾತನ್ನು ಉದ್ಧರಿಸ್ತಾರೆ. ಪ್ರಾತಿಭಾವ್ಯಂ ನಾಮ ಪುರುಷಾಂತರೇಣ ಸಹ ಸಮಯ. ಈ ಪ್ರಸ್ತುತನಾದ ಒಬ್ಬ ವ್ಯಕ್ತಿಯ ಜೊತೆಗಲ್ಲದೆ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಒಂದು ಒಪ್ಪಂದ. ತಚ್ಚ ವಿಷಯ ಭೇದ ತ್ರಿಧಾ ಭಿದ್ಯತೆ ಯಥಾ ದರ್ಶನೆ ದರ್ಶನಾಪೇಕ್ಷಾಯಂ ಅಹಮೇನಂ ದರ್ಶಯಿಷ್ಯಾಮಿ. ಈ ಸದರಿ ವ್ಯಕ್ತಿಯನ್ನ ನೀವು ನೋಡ್ಬೇಕು ಅಂತ ಬಯಸಿದ್ರೆ ನಾನು ನಿಮ್ಮನ್ನು ಕರ್ಕೊಂಡು ಬಂದು ನಿಮಗೆ ತೋರಿಸ್ತೇನೆ ಅಂತ. ತೋರಿಸುವ ಜವಾಬ್ದಾರಿ, ತಂದು ಇಲ್ಲಿ ಒಪ್ಪಿಸುವ ಜವಾಬ್ದಾರಿ ನನ್ನದು ಅಂತ. ಅದು ಒಂದು ಜಾಮೀನೆ. ಪ್ರತ್ಯಯ ವಿಶ್ವಾಸೆ ಮಮ ಪ್ರತ್ಯಯೇನ ಅಸ್ಯ ಧನಂ ವೆಚ್ಚ. ನೀವು ಈತನಿಗೆ ಸಾಲ ಕೊಡಬೇಕಾಗಿದೆ, ಈ ಸದರಿ ವ್ಯಕ್ತಿಗೆ. ಅವನ ಮೇಲೆ ನಿಮಗೆ ನಂಬಿಕೆ ಇಲ್ಲದೆ ಹೋದ್ರೆ ನಾನು ಹೇಳ್ತೇನೆ, ನಾಯಂ ತ್ವಾಂ ವಂಚಯಿಷ್ಯತೆ, ಇವನು ನೀವು ಮೋಸ ಮಾಡುವನಲ್ಲ, ಯಾಕಂದ್ರೆ ಇವನು ಇಂಥವನ ಮಗ ಅಂತ ಅವನ ಇತಿಹಾಸವನ್ನೆಲ್ಲ ಹೇಳ್ತಾನೆ. ದಾನೆ ಯಜ್ಜಯಂ ನ ದದಾತಿ ತದಾನೀಂ ಅಹಮೇವ ದಾಸ್ಯಾಮಿ ಇತಿ. ಕೊಟ್ಟ ಸಾಲವನ್ನ ಇವನೊಂದು ವೇಳೆ ಮುಟ್ಟಿಸದೆ ಹೋದ್ರೆ ನಾನೇ ಅದನ್ನು ಮುಟ್ಟಿಸ್ತೇನೆ ಅಂತ. ಹೀಗೆ ವರುಣನ ಹತ್ರ ಅಗ್ನಿ ಹೇಳಿ, ವರುಣನಿಗೆ ವಿಶ್ವಾಸ ಮೂಡುವಂತೆ ಮಾಡಿ ಅದನ್ನು ತಂದಿದ್ದ. ಆದ್ರಿಂದ ವರುಣನ ಹತ್ರ ಅವನಿಗೇನೊಂದು ಜಾಮೀನು ಉಳಿದಿತ್ತು,
ಆ ವರುಣನ್ಗೆ ಅವನೇನು ಅರ್ಜುನನಿಗೆ ಜಾಮೀನಾಗಿದ್ದ ವರುಣನ ಎದುರಿಗೆ ಆ ಜಾಮೀನು ಆದ ತನ್ನ ಕರ್ತವ್ಯವನ್ನು ಅವನು ಮುಗಿಸಿದ ಅಗ್ನಿ, ಅವನು ಅಲ್ಲಿ ಅದೃಶ್ಯನಾಗಿ ಬಿಟ್ಟ ಅಂತ ಇದು ಅದರ ತಾತ್ಪರ್ಯ. ಮುಂದೆ ಪಾಂಡವರು 7 ಸಮುದ್ರಗಳನ್ನ ಯೋಗ ಬಲದಿಂದ ಹಾರ್ತಾ ಹೋದ್ರು. ಎಲ್ಲೂ ವಿಶ್ರಮಿಸದೆ ಭೂ ಪ್ರದಕ್ಷಿಣೆ ಮಾಡಿ ಗಂಧಮಾದನ ಪರ್ವತಕ್ಕೆ ಬಂದರು ಅಂತ ಹೇಳ್ತದೆ ತಾತ್ಪರ್ಯದ ನಡೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.